ಬರ್ತಿರೋ ಒಂದು ಫೋಟೋ ಇದೆಯಾ? ಅವ್ನ ಫೋಟೋ ಬೇಕಾಗಿಲ್ಲ, ಅವ್ನ್ ಬಂದ್ರೆ ಇಡೀ ಬೆಂಗಳೂರಿಗೆ ಗೊತ್ತಾಗತ್ತೆ. ಸ್ವಾಗತ ಸುಸ್ವಾಗತ. ಬರ ಕೇಳೋ, ಕಿಕ್ಕೇರಿಲಿ ಗೊಬ್ಬರ ಕಂಬಳ ನಡೀತಾ ಇದೆ. ಒಂದು 10 ಚೂಳಿ ಗೊಬ್ಬರ ಹೊತ್ತಾಕೊಂಡು ಮುಗೋರಕ್ಕೆ ಬೇಡ, ಮೇಲಿನ ಕೆರೆಗೆ ಹೋಗಿ ಕೇಳಿದ್ದೀನಿ ಅಂತ ಹೇಳು. ಜೀವನ ಅಂದ್ರೆ ಜೊತೆಗೊಂದು ಜಡೆ ಇರಬೇಕು. ನಾವು ಹೋದ ಮೇಲೆ ಎಡೆಗೊಂದು ಒಡೆ ಇರಬೇಕು. ನೀನು ಹೀಗೆ ಇದ್ರೆ ಬಾಲ ವಿಧವೆಯರಿಗೆ ಬಾಳ್ ಕೊಡ್ಬೇಕಾಗುತ್ತೆ. ಯಾರೋ ಒಬ್ರು ನಮ್ಮನ್ನು ತುಂಬಾ ಪ್ರೀತಿಸೋರ್ಬೇಕು. ಕಚಡ ಕೆಲಸ ಮಾಡ್ತಾ ಇದ್ರು ಕೂಡ ಆಯ್ತು ಮಾಡ್ದಲ್ಲ, ಇನ್ ಬಿಟ್ಬಿಡೋದನ್ನ, నేను ನಾಳೆಯಿಂದ ಸರಿ ಹೋಗು ಅಂತ ಹೇಳೋಬೇಕು. ನಮ್ಗೆ ಮಾಡ್ತೀವಿ. ಸಮಸ್ತ ಕರುನಾಡಿನ ಕರುಣಾಮಯಿಗಳಿಗೆ ನಮಸ್ಕರಿಸುತ್ತಾ ವಿಡಿಯೋ ಕಡೆಗೆ ಹೊರಡೋಣ. ಮತ್ತೊಮ್ಮೆ ನಮಸ್ಕರಿಸುತ್ತಾ, ಏನು ನಮ್ಮ ಬೆಂಗಳೂರಲ್ಲಿ ಏನು ಕರ್ಗ ನಡೆಯುತ್ತಲ್ವ ವರ್ಷಕ್ಕೊಂದು ಸರಿ, ಅದೇ ಥರ ನಮ್ಮ ಮನೇಲೂ ಕೂಡ ವರ್ಷಕ್ಕೊಂದಿನ ಈ ಗೊಬ್ಬರ ಕಂಬಳ ನಡೆಯುತ್ತೆ. ಸೊ ಅದು ಯಾವ ರೀತಿ ಇರ್ತದೆ ಅಂತಂದರೆ, ನಮ್ಮ ಸ್ನೇಹಿತರೆಲ್ಲ ಸೇರ್ತಾರೆ, ಒಂದು 4-5 ಜನ. ಏನು ನೀವು ಇದು ಕಾಣ್ತಾ ಇದ್ದೀರಲ್ಲ, ಅದೇನು KGF ಅಲ್ಲ, ಅದು ನಮ್ಮ ಗೊಬ್ಬರ ಗುಂಡಿ. ಅದು ಅವ್ರು ಏನು ಅದನ್ನು ಕೀಳ್ತಾ ಇದ್ದಾರಲ್ಲ, ಅದೇನು KGF ಚಿನ್ನದ ಗಣಿದಲ್ಲ, ಅದು ಬರೀ ಸಾವಯವ ಗೊಬ್ಬರ. ಅದು ಇದು ಬರೋದು ಬಂದುಬಿಟ್ಟು ವರ್ಷಕ್ಕೆ 2 ಸಾರಿ ಈ ಥರ ಇರ್ತವೆ. ಬಟ್ ನಾವೆಲ್ಲ ಯೂಸ್ವಲಿ ಯೂಸ್ ಮಾಡುವಂಥದ್ದು ಬಂದು ವರ್ಷಕ್ಕೆ 1 ಸಾರಿ ಮಾಡ್ತೀವಿ. ಸೊ ಇವತ್ತೊಂಥರ ಹಬ್ಬ ಇದ್ದಂಗೆ, ನಮ್ಗೆ ಸೇಮ್ ಸುಗ್ಗಿ ಹಬ್ಬ ಇದ್ದಂಗೆ, ಸೇಮ್ ಅದೇ ರೀತಿ ಎಂಜಾಯ್ ಮಾಡ್ತೀವಿ. ವಿಶೇಷವಾಗಿ ಈ ವಿಡಿಯೋನ ನಾನು ರೀಲ್ಸ್ ರಾಣಿಯರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದ ಬೆನ್ನೆಲುಬು ರೈತ, ನಾನು ಯಾರಿಗೂ ಮದುವೆ ಆಗಲ್ಲ ರೈತನಿಗೆ ಬಿಟ್ಟು ಅಂದ್ಕೊಂಡೆಲ್ಲ ಒಳ್ಳೊಳ್ಳೆ ರೀಲ್ಸ್ ಮಾಡ್ತಾರಲ್ಲ, ಅವ್ರಿಗೆ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾಯಿದ್ದೀನಿ. ನಿಮಗೂ ಒಂದು ಒಳ್ಳೆ ಆಫರ್ ಇದೆ. ಇವಾಗಲೂ ನನಗೆ ರೈತನೇ ಬೇಕು ಅಂತಂದರೆ ನಮ್ಮ ವೇದಿಕೆ ಸದಾ ನಿಮಗಾಗಿ ಸಿದ್ಧ. ನಾವು ಎತ್ತಿದ ಕೈ ಅಂಥದ್ರಲ್ಲಿ ತಾವು ದಯವಿಟ್ಟು ಕಮೆಂಟ್ ಮಾಡ್ಬೋದು. ಯಾರು ಸಿದ್ಧರಿದ್ದೀರೋ ಒಂದು ಕಮೆಂಟ್ ಹಾಕಿ, ವೇದಿಕೆ ಮೇಲೆ ನೀವು ಬಂದು ಒಂದು ಸರಿ ಮಾತಾಡಿ, ಮುಂದಿನ ಏರ್ಪಾಡುಗಳು ಏನು ಇದ್ದಾವೆ ನಾವು ಮಾಡಿಕೊಡ್ತೀವಿ. ಅದರ ಬಗ್ಗೆ ನಮ್ಮದು ಏನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಪಾನಿ ಬೋಲೋ ಪಾನಿ ಪಾನಿ. ಅಣ್ಣ, ನಿಮ್ಮ ಡೀಲು ಡನ್ ಆಯಿತು. 4 ಜನರಿಗೂ ಎತ್ತುಬಿಟ್ಟೆ. 4 ಚೂಳಿನೂ ಕೊಟ್ಟಿದ್ರಲ್ಲ, ಆ 4 ಚೂಳಿನೂ ಫುಲ್ಲಾಗಿ ತುಂಬಿಟ್ಟು ಅವ್ರ ತಲೆ ಮೇಲೆ ಎತ್ತು ಕಳಿಸಿದ್ದೀನಿ ನಿಮ್ಮ ತೋಟಕ್ಕೆ. ಡೀಲ್ ಡನ್ ಅಣ್ಣ. ಥ್ಯಾಂಕ್ ಯು ಅಣ್ಣ. ಇಂಥ ಡೀಲ್ ಕೊಡ್ತಾ ಇರೋಣ. ಮತ್ತು ಯಮುನಮ್ಮನ ಇಡ್ಲಿ ಹೋಟೆಲ್, ಇವಾಗೇನು ಯಮುನಮ್ಮ ಇಡ್ಲಿ ಮಾಡ್ತಾ ಇದ್ದಾರೆ, ಇದು ಮಲ್ಲಿಗೆ ಇಡ್ಲಿ, ಮಲೆನಾಡು ಸ್ಪೆಷಲ್. ತೆಂಗಿನಕಾಯಿ ಚಟ್ನಿ ಬೇಳೆ ಸಾಂಬಾರು ಜೊತೆಗೆ ತಿಂತಾ ಇದ್ದರೆ ನೆಕ್ಸ್ಟ್ ಲೆವೆಲ್ ರೀ. ಯಾವ 5 ಸ್ಟಾರ್ ಹೋಟ್ಲಲ್ಲೂ ಕೂಡ ಈ ರೇಂಜಲ್ಲಿ ಟೇಸ್ಟ್ ಅಂತೂ ನಾನು ನೋಡಿಲ್ಲ. ತುಂಬ ಇವತ್ತು ಒಂದು ಒಳ್ಳೆ ರೀಲ್ಸ್ ನೋಡಿದೆ ನಾನು. ಒಂದು ಹೆಣ್ಮಕ್ಳು ಹೇಳ್ತಾ ಇದ್ಲು, ನಮ್ಮ ರೈತರಿಗೆ ಹೆಣ್ಣು ಕೊಡಲ್ಲ ಅಂತಿರಲ್ಲ, ಹುಲ್ಲಿರೋ ಮನೆ ನೋಡಿ ಎತ್ತು ಕೊಡಬೇಕಂತೆ, ಅನ್ನ ಇರೋ ಮನೆ ನೋಡಿ ಹೆಣ್ಣು ಕೊಡಬೇಕಂತೆ. ಅಂದರೆ ನೀವೇ ಯೋಚನೆ ಮಾಡಿ, ಅನ್ನ 24x7 365 ಡೇಸ್ ಯಾರ ಮನೇಲಿರುತ್ತೆ? ಆಬ್ವಿಯಸ್ಲಿ ನಾವೇನು ಅಂಗಡಿಗೆ ಹೋಗ್ಬೇಕು ಅಂತಿಲ್ಲ, ಏನೂ ಇಲ್ಲ. ಯಾರ ಮನೇಲಿ ಅಂತ ಗೊತ್ತಾಯ್ತಲ್ಲ, ಕಾಮೆಂಟ್ ಹಾಕ್ರಿ. ಭಾವಾ, ನಾ ಹೇಳ್ತಲ್ವಾ ಅವಳು ನನ್ನ ತಂಗಿ ಅಂತ. ತಪ್ಪು. ನಾನ್ ಮೆಚ್ಕೊಂಡಿರೋ ಹುಡುಗಿ ನಿನಗ್ ತಂಗಿ ಆಗ್ಬಿಟ್ಟಿದಾಳೆ. ಇದೇನು ನಾವು ಗೊಬ್ಬರ ಮಾಡ್ತೀವಲ್ಲ, ಅದು ಬಂದುಬಿಟ್ಟು ನಮ್ಮ ಹತ್ತಿರದ ಬೆಟ್ಟದಲ್ಲಿ ಹೋಗ್ಬಿಟ್ಟು ಸೊಪ್ಪು ಅಥವಾ ಈ ಒಣಗಿರೋ ಎಲೆಗಳನ್ನು ತಂದು ಈ ಹಸುಗಳ ಕಾಲು ಕೆಳಗಡೆ ಹಾಕಿಬಿಟ್ಟು ಒಂದು 4 ದಿನ ಅದನ್ನು ಕೊಳೆತ ಮೇಲೆ ತಂದು ಆ ಗೊಬ್ಬರ ಗುಂಡಿಯಲ್ಲಿ ಹಾಕಿರುವಂಥದ್ದು. ಅದು ಬಂದುಬಿಟ್ಟು ಒಂದು 6 ತಿಂಗಳ ಪ್ರಾಸೆಸ್. ಅದು 6 ತಿಂಗಳು ಅದರಲ್ಲೇ ಕೊಳೆತು ಅದು ಗೊಬ್ಬರ ಆದಮೇಲೆ ನಾವು ಬಂದುಬಿಟ್ಟು ಈ ಥರ ಅಲ್ಲಿಂದ ನಮ್ಮ ತೋಟಕ್ಕೆ ಶಿಫ್ಟ್ ಮಾಡುವಂಥದ್ದು. ಇದನ್ನು ಕಾಣ್ತಾ ಇದೆಯಲ್ಲ, ಈ ಹಳ್ಳ ಬಂದುಬಿಟ್ಟು ನಿಮಗೆ ಮಳೆಗಾಲದಲ್ಲಿ ಲೈಕ್ ಜೂನ್ ಜುಲೈ ಆಗಸ್ಟು ಆ ಟೈಮಲ್ಲಿ ತುಂಬ ಹರಿತದೆ ಈ ಹಳ್ಳ. ಇದರ ಪಕ್ಕದಲ್ಲಿರುವಂಥದ್ದೇ ನಮ್ಮ ತೋಟ. ಈ ತೋಟಕ್ಕೆ ದಾಟ್ಕೊಂಡೇ ಹೋಗಬೇಕಾಗುತ್ತೆ. ಮಳೆಗಾಲದಲ್ಲಿ ದಾಟಲಿಕ್ಕೆ ಆಗೋದಿಲ್ಲ. ಸಮ್ಟೈಮ್ ನಾವು ತೋಟಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ, ಅಷ್ಟು ನೀರು ತುಂಬ್ಕೊಂಡು ಹೋಗ್ತಾ ಇರ್ತದೆ. ಸೊ ಇವಾಗ ಏನೂ ಇಲ್ಲ ನೋಡಿ, ಫುಲ್ ಡ್ರೈ ಆಗಿಬಿಟ್ಟಿದೆ. ಇನ್ನು ಸ್ವಲ್ಪ ದಿನ ಹೋದರೂ ಅದೂ ಇರೋದಿಲ್ಲ. ನೋಡಿದ್ರಲ್ಲ, ಯಮುನಮ್ಮನ ಮಲ್ಲಿಗೆ ಇಡ್ಲಿ,
ಅದ್ರ ಜೊತೆಗೆ ಅದೇ ಬೇಳೆ ಸಾರು. ನೋಡಿ ಹೆಂಗ್ ಬರುತ್ತೆ ಹೊಗೆ. ನೋಡಿ 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 ಕಡ್ಲೆಪುರಿ ಇಲ್ಲಿ ನೋಡಿ ತಿಂತಾ ಇದ್ರೆ ಗೊತ್ತಲ್ಲ. ಒನ್ ಮೋರ್ ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಬೆಳ್ಳುಳ್ಳಿ ಕಬಾಬ್. ಯಾರಿಗಾದರೂ ನಮ್ಮ ವೀಕ್ಷಕರಿಗೆ, ನಮ್ಮ ಬಂಧುಗಳಿಗೆ, ನಮ್ಮ ಬಾಂಧವರಿಗೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಯಾರಿಗಾದರೂ ಇವರಿಗೆಲ್ಲ ನಮ್ಮ ಸ್ನೇಹಿತರಿಗೆಲ್ಲ ನಮಗೆಲ್ಲ ಮೀಟ್ ಮಾಡಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಟೈಮ್ ಇದೇ ರೀತಿ ಯಾವಾಗದಾದರೂ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಾಗ ಡೆಫಿನೆಟ್ಲಿ ನಾವು ಕೆಲವೊಬ್ರಿಗಿಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಕರೆಸ್ತೀವಿ. ನೀವೇನಿಲ್ಲಿ ಬಂದು ಕೆಲಸ ಮಾಡಬೇಕು ಅಂತಿಲ್ಲ, ನೋಡಿ ಎಂಜಾಯ್ ಮಾಡ್ಕೊಂಡು ಹಾಗೆ ಹೋಗ್ರಿ. ಆದರೆ ಇಡ್ಲಿ ಸಾಂಬಾರು ಚಟ್ನಿ ಮಾತ್ರ ಕಂಪ್ಲೀಟ್ಲಿ ಫ್ರೀ. ಸೊ ಈ ತರ ಪ್ರಪಂಚ ಇರ್ಬೇಕಾದ್ರೆ ಏನ್ ಬೇಕು ನಮ್ಗೆ? ನಗ್ರಿ, ಚೆನ್ನಾಗಿರ್ರಿ. ಐ ಥಿಂಕ್ ಸಾಕು. ಈ ಕೋಪ, ಈಗೋ, ಸಂಕಟ ಅದೇನೇನೋ ಇರ್ತವೆ ಮನುಷ್ಯರಲ್ಲಿ. ಕಾರ್ ಇದ್ದವನು ಈ ತರದವನು ಶ್ರೀಮಂತ ಅಂತಾರೆ. ನಿಜವಾಗ್ಲೂ ಹೇಳ್ತೀನಿ, ಇನ್ನೊಂದು 20-30 ವರ್ಷ ಹೋದ್ರೆ 2 ಎಕರೆ ಜಮೀನ್ ಇಟ್ಕೊಂಡಿರೋ ನಿಜವಾದ ಶ್ರೀಮಂತ. ದಯವಿಟ್ಟು ಯಾರು ಈಗ ಸುಮ್ನೆ ಅದು ಇದು ಯಾರು ಅಕ್ಕಪಕ್ಕದವ್ನು ಮಜಾ ಮಾಡ್ತಾನೆ ಅಂತ ಅವ್ನ ಶೋಕಿಗೋಸ್ಕರ ಜಮೀನ್ ಮಾರ್ಕೊಂಡು ಒಬ್ರು ಶೋಕಿ ಮಾಡ್ಬೇಡ್ರಿ. ದಯವಿಟ್ಟು ಉಳಿಸ್ಕೊಳ್ರಿ. ಮುಂದೆ ರೈತರಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರು ಇರಲ್ಲ. ನಾಳೆ ಅನ್ನೋದು ಬರೀ ಕನಸು, ಆಸೆ ಅಷ್ಟೇ, ಭರವಸೆ ಎಂದು ಅಲ್ಲ. ಅದು ಅಲ್ಲ. ಯಾವಾಗ ಬೇಕಾದ್ರೆ ಮನುಷ್ಯ ಹೊಟ್ಟೋಗ್ತಾನೆ. ಹೇಳ್ದೆ ಕೇಳ್ದೆ ಗುಡ್ ಬೈನು ಹೇಳಲ್ಲ, ಹಂಗೆ ಹೊಟ್ಟೋಗ್ತಾನಲ್ರಿ. ಇವತ್ತು ಗುಡ್ ಬೈ ಹೇಳಿಲ್ವಲ್ಲ ನಮ್ಗೆ ಯಾರಿಗೂ. ಈಗ ಲಕ್ಷ್ಮಣ ಏನ್ ಲಕ್ಷ್ಮಣವಾಗಿದ್ಯಪ್ಪ ನೀನ್ ಲಕ್ಷ್ಮಣನ್ ಮಾಡ್ಬಿಡ. ಯಾಕೆ ಇನ್ಯಾವ್ದು ಮಾಡ್ತೀಯಾ? ನಾನು ದುತ್ಲಾತ್ನ ಮಾಡ್ತೀನಿ. ಎಂತದು? ಈ ಲಂಗ ದಾಕೆತ್ತು ತೀರ ಎಲ್ಲ ಲಗ 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 ಅಂತ ಹೇಳಿ ಅಲ್ವಾ ದುತ್ಲಾತ್ನ ಲಗ 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 ಲಗ. ಓ ದುಶ್ಯಾಸನ. ಅಯ್ಯ ನಿನ್ ನಾಲ್ಗೆ ದರ್ಬೆ ಹಾಕ್ಸ್ಬಿಡ. ನೋಡಪ್ಪ, ನೀನು ದುತ್ಯಾದ್ರ ಮಾಲ್ಬೇಲ, ಲಕ್ಷ್ಮಣನ್ನೇ ಮಾಲು. ಲೀಲಾ ಮತ್ತಂದ್ಲಾ, ಸೀತಾ ಮಾತೆಯ ಗಂಡ್ಲಾ, ಲಘುಕುಲ ತಿಲಕ, ಮೂಲ್ಯವಂತದ ಫಲಾಕ್ರಮಿ ವೀಲ ಥೂಲ, ನಿನಗೆ ಕೋಟಿ ನಮಸ್ಕಾರಗಳು. ಅಜಯ್ ಜೈಲಾಮ ಸೀತಾಲಾಮ, ಜೈ ಜೈಲಾಮ ಸೀತಾಲಾಮ, ಅಜಯ್ ಜೈಲಾಮ ಸೀತಾಲಾಮ. ಕೂತುಂಡರು ಕರಗಲ್ಲ, ಬೇಸಾಯವ ಮರೆತಿಲ್ಲ. ನಾನ್ ಪುಟ್ಟ ನಂಜ